ಬೆಂಗಳೂರಿನಲ್ಲಿ ಮತ್ತೊಂದು ಭಾರಿ ಅಗ್ನಿ ಅವಘಡ ನಡೆದಿದೆ. ಬೊಮ್ಮನಹಳ್ಳಿಯ ತೆಂಗಿನ ನಾರಿನ ಫ್ಯಾಕ್ಟರಿ ಧಗಧಗನೆ ಹೊತ್ತಿ ಉರಿದಿದೆ. ನೋಡುತ್ತಲೇ ಇಡೀ ನಾರಿನ ಫ್ಯಾಕ್ಟರಿ ದಟ್ಟ ಹೊಗೆಯಿಂದ ಆವರಿಸಿತು. ಇನ್ನು ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಸೋಫಾ ಕುರ್ಚಿ ತಯಾರಿಕೆಗೆ ಬಳಸುವ ನಾರಿನ ಫ್ಯಾಕ್ಟರಿ ಇದಾಗಿದ್ದು ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಫಕೀರ್ ಬೂದಿಹಾಳ ಗ್ರಾಮ ಪಂಚಾಯಿತಿ ಪಿಡಿಒ ಕಾರ್ಯವೈಖರಿಗೆ ಬೇಸತ್ತು ಹೋಗಿರುವಂತ ಜನ ಬೆಳಗ್ಗೆ ಶಾಸಕ ಜಿಟಿ ಪಾಟೀಲ್ ಬಳಿ ದೂರು ನೀಡಿದ್ರು. ಸಾರ್ವಜನಿಕ ಸಭೆಯಲ್ಲಿ ಪಿಡಿಒ ಭಾರತಿ ಬದ್ನೂರ್ಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗುರುವಾರ ಪಿಡಿಒಗಳ ಸಭೆ ಮಾಡೋದಕ್ಕೆ ಸೂಚನೆ ನೀಡಿದ್ದಾರೆ. ನರೇಗಾ ಮತ್ತು ಸಾರ್ವಜನಿಕರ ಕೆಲಸ ಮಾಡದಿದ್ರೆ ಅಮಾನತು ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಎಂಟಿಸಿ ಬಸ್ ಕಂಡಕ್ಟರ್ ಪ್ರಯಾಣಿಕನ ಮೇಲೆ ಹಲ್ಲೆ ನಡೆಸಿದ ಘಟನೆ ಜನವರಿ 27ರಂದು ರಾತ್ರಿ 8 ಗಂಟೆಯ ವೇಳೆಗೆ ನಡೆದಿದೆ. ಅನಿಲ್ ಎಂಬಾತ ಗೊಟ್ಟಿಗೆರೆಯಿಂದ ಡೈರಿ ಸರ್ಕಲ್ ಬಳಿ ಪ್ರಯಾಣಿಸ್ತಾ ಇದ್ರು. ಇದೇ ವೇಳೆ ಟಿಕೆಟ್ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಹೊಡೆದಾಟವಾಗಿದೆ. ಕಂಡಕ್ಟರ್ ವರ್ತನೆಯ ವಿರುದ್ಧ ಬಿಎಂಟಿಸಿಯಲ್ಲಿ ದೂರು ದಾಖಲಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.